ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಮಸ್ಕಾರ. ನೀವು ಲಾಸ್ಟ್ ಕ್ಲಾಸ್ನಲ್ಲಿ ನಾವು ವೈಲ್ ಸ್ಟೇಟ್ಮೆಂಟ್ ಬಗ್ಗೆ ಸ್ಟಡಿನ ಮಾಡಿದ್ದೀವಿ. ಅದರ ಹಿಂದ್ಗಡೆ ಕ್ಲಾಸ್ನಲ್ಲಿ ಫಾರ್ ಸ್ಟೇಟ್ಮೆಂಟ್ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ಫಾರ್ ಸ್ಟೇಟ್ಮೆಂಟ್ ಆಗಿರ್ಬೋದು, ವೈಲ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಇದನ್ನು ಎದಕ್ಕೆ ನಾವು ಯೂಸ್ ಮಾಡ್ತೀವಿ ಅಂತಂದರೆ, ವೆನ್ ವಿ ವಾಂಟೆಡ್ ಟು ರನ್ similar type of statements repeatedly. ಯಾವಾಗ ನಾವು ಒಂದು ಗ್ರೂಪ್ ಆಫ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಒಂದೇ ಸ್ಟೇಟ್ಮೆಂಟ್ ಆಗಿರ್ಬೋದು, ಅದನ್ನು ರಿಪೀಟೆಡ್ಲಿ ಯೂಸ್ ಮಾಡಬೇಕಾದಾಗ ನಾವು ಲೂಪಿಂಗ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡ್ತೀವಿ. ದ ಡೂ ವೈಲ್ ಲೂಪ್ ಇನ್ ಸಿ ಸಿಮಿಲರ್ ಟು ದ ವೈಲ್ ಲೂಪ್, ಬಟ್ ಇಟ್ ಎಕ್ಸಿಕ್ಯೂಟ್ಸ್ ದಿ ಬಾಡಿ ಆಫ್ ದಿ ಲೂಪ್ ಆಟ್ ಲೀಸ್ಟ್ ಒನ್ಸ್. ಇದರ ಫೈಲ್ ಲೂಪು ಮತ್ತು ಫಾರ್ ಲೂಪ್ನಲ್ಲಿ ಕಂಡೀಷನ್ ಚೆಕ್ ಮಾಡುತ್ತೆ. ಚೆಕ್ ಮಾಡಿ ಅದು ಕಂಡೀಷನ್ ಸ್ಯಾಟಿಸ್ಫೈ ಇದ್ದರೆ ಮಾತ್ರ ಅದು ಒಳಗಡೆ ಬಂದುಬಿಟ್ಟು ಆ ಸ್ಟೇಟ್ಮೆಂಟನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಆದರೆ ಇಲ್ಲಿ ಡೂ ವೈಲ್ನಲ್ಲಿ ಏನಾಗುತ್ತೆ ಅಂದರೆ, ನೀವು ವೆದರ್ ಇಟ್ ಈಸ್ ಕಂಡೀಷನ್ ಚೆಕ್ ಮಾಡೋದು ಆಮೇಲೆ ಮಾಡುತ್ತೆ. ಆದರೆ ನೀವೇನು ಒಳಗಡೆ ಡೂ ಸ್ಟೇಟ್ಮೆಂಟ್ ಒಳಗಡೆ ಏನು ಕೊಟ್ಟಿರ್ತೀರಿ, ಅದು ಅಟ್ಲೀಸ್ಟ್ ಒಂದು ಸಲ ಆದರೂ ಎಕ್ಸಿಕ್ಯೂಟ್ ಮಾಡೇ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಕಂಡೀಷನ್ನ ಚೆಕ್ ಮಾಡುತ್ತೆ. ಕಂಡೀಷನ್ ಸ್ಯಾಟಿಸ್ಫೈ ಆದರೆ ನೆಕ್ಸ್ಟ್ ಅದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಇಲ್ಲಪ್ಪ ಅಂದರೆ ಹೊರಗಡೆ ಬರ್ತದೆ, ಆ ಪ್ರೋಗ್ರಾಮಿಂದ ಹೊರಗಡೆ ಬರುತ್ತದೆ. ಅದನ್ನು ಸಿಂಟ್ಯಾಕ್ಸ್ ಯಾವ ರೀತಿ ಇದೆ ಅಂದರೆ, ಫಸ್ಟಿಗೆ ನಾವು ಇನಿಷಿಯಲೈಸೇಷನ್ ಆಫ್ ವೇರಿಯೇಬಲ್, ಹೊರಗಡೆನೇ ನಾವು ಇನಿಷಿಯಲೈಸೇಷನ್ ಮಾಡಬೇಕು. ಇದು ನೀವು ಪ್ರಾಕ್ಟಿಕಲ್ ಬಂದಾಗ ನಿಮಗೆ ಯಾವ ರೀತಿ ಅನ್ನೋದು ಗೊತ್ತಾಗುತ್ತೆ. ಆದರೆ ಜಸ್ಟ್ ಇಷ್ಟೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇನಿಷಿಯಲೈಸೇಷನ್ ಆಫ್ ದಿ ವೇರಿಯೇಬಲನ್ನು ಡಿಕ್ಲೇರ್ ಮಾಡಬೇಕು. ನೆಕ್ಸ್ಟ್ ಡೂ ಅಂತ ಡಿಕ್ಲೇರ್ ಮಾಡಬೇಕು. ಓಪನಿಂಗ್ ಫ್ಲವರ್ ಬಕೆಟ್ ಒಳಗಡೆ ನಾವು ಏನು ಬರೀಬೇಕು, ಸ್ಟೇಟ್ಮೆಂಟನ್ನು ಇಲ್ಲಿ ಬರೀಬೇಕಾಗುತ್ತೆ. ಸ್ಟೇಟ್ಮೆಂಟ್ ಬರೆದಾದ್ಮೇಲೆ ಕೋಡ್ ಟು ಬಿ ಎಕ್ಸಿಕ್ಯೂಟೆಡ್. ನೆಕ್ಸ್ಟು ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಏನಾಗಬೇಕು ಅನ್ನೋದನ್ನು ಬರೀಬೇಕು. ಆಮೇಲೆ ಕ್ಲೋಸಿಂಗ್ ಫ್ಲವರ್ ಬಕೆಟ್ ಕೊಟ್ಬಿಟ್ಟು ವೈಲ್ ಅಂತ ಬರೆದು ಬ್ರ್ಯಾಕೆಟ್ನಲ್ಲಿ ಕಂಡೀಷನನ್ನು ಕೊಡಬೇಕು. ಇದು ಫಾರ್ಮ್ ಆಫ್ ದಿ ಸಿಂಟ್ಯಾಕ್ಸನ್ನು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಈಗ ನಾವು ಒಂದು ಪ್ರೋಗ್ರಾಮನ್ನು ಬರೆದಿದ್ದನ್ನು ಚೆಕ್ ಮಾಡೋಣ. ಪ್ರಿಂಟ್ ನಂಬರ್ಸ್ ಫ್ರಮ್ 1 to 5. ಹೌದಾ? ಫಸ್ಟಿಗೆ ಏನು ಮಾಡಿದ್ರು ಅವರು, ಹ್ಯಾಶ್ ಇನ್ಕ್ಲೂಡ್ stdio.h ಅಂತ ಮಾಡಿದರು. ಇಂಟ್ i = 1 ಅಂತ ಮಾಡಿದರು. ಡೂ ಇಲ್ಲಿ ಓಪನಿಂಗ್ ಫ್ಲವರ್ ಬಕೆಟ್ ಒಳಗಡೆ ಪ್ರಿಂಟ್ ಎಫ್ %d/n ಅಂತ ಕೊಟ್ಟರು. ಇಲ್ಲಿ i ಅಂತ ಕೊಟ್ಟರು. ಅಂದರೆ ಇಲ್ಲಿ i ವ್ಯಾಲ್ಯೂ ಏನಿದೆ 1 ಇದೆ, ಒಂದು ಸಲ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ i++ ಅಂತ ಆಗುತ್ತೆ. ಇಲ್ಲಿ i > 5 ಅಂತ ಚೆಕ್ ಮಾಡುತ್ತೆ. ಚೆಕ್ ಮಾಡಿಬಿಟ್ಟು ಇದು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ನೆಕ್ಸ್ಟ್ ಇಲ್ಲಿ ಮೇಲೆ ಹೋಗುತ್ತೆ. ಸ್ಯಾಟಿಸ್ಫೈ ಆಗಲಿಲ್ಲಪ್ಪ ಅಂದರೆ ಇಲ್ಲಿ ಒಂದು ಸಲ ಎಕ್ಸಿಕ್ಯೂಟ್ ಮಾಡಿಬಿಟ್ಟು ಹೊರಗಡೆ ಬರುತ್ತೈತಿ. ಆ ಪ್ರೋಗ್ರಾಮ್ ಬಿಟ್ಟು ಹೊರಗಡೆ ಬಂದುಬಿಡ್ತೈತೆ, ಜಂಪ್ ಆಗಿಬಿಡುತ್ತೆ. ಈಗ ನಾವು ಪ್ರಾಕ್ಟಿಕಲಾಗಿ ಇದನ್ನು ಮಾಡಿ ನೋಡೋಣ. ಎಲ್ಲಿದೆ ಟರ್ಬೋಸಿ? ನೀವು ವೈಲ್ ಲೂಪು ಮತ್ತು ಫಾರ್ ಲೂಪ್ನಲ್ಲಿ ಏನು ಸ್ಟೇಟ್ಮೆಂಟ್, ಏನು ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡಿದರೆ ಸೇಮ್ ಅವನೇ ಪ್ರೋಗ್ರಾಮ್ಸ್ ನೀವು ಮಾಡಿ ಚೆಕ್ ಮಾಡಿ. ನಾವು ಒಂದೆರಡು ಪ್ರೋಗ್ರಾಮ್ಸನ್ನ ಬರೆದು ತೋರಿಸ್ತೀನಿ. ಹ್ಯಾಶ್ ಇನ್ಕ್ಲೂಡ್ stdio.h main opening bracket closing bracket opening flower bracket, next int i semicolon i = 1 semicolon. ಇಲ್ಲಿ do opening flower bracket printf i while i > 5. ಇಲ್ಲಿ get ch opening bracket closing bracket semicolon, ಇದು ಎಂಡಿಂಗ್ ಫ್ಲವರ್ ಬ್ರ್ಯಾಕೆಟ್ ಕೊಡಿ. ಇಲ್ಲಿ ಸೇವ್ ಮಾಡಿ do while wh1.c ಅಂತ ಕೊಡ್ತೀವಿ. ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಎರರ್ ಬರ್ತಾ ಇದೆ, ಸ್ಟೇಟ್ಮೆಂಟ್ ಮಿಸ್ಸಿಂಗ್. ಇಲ್ಲಿ ಸೆಮಿಕೋಲನ್ನ ಕೊಡಿ.
1 ಅಂತ ಬರ್ತಾಯಿದೆ, ಹೌದಾ? ಯಾಕೆ 1 ಅಂತ ಬಂತು? ಯಾಕೆ 1 ಅಂತ ಬಂತು? ಇದನ್ನು ಈಗ ಈ ಥರ ಏನೋ ನಾನು ಲೂಪಿಂಗ್ ಹೋಯಿತು, ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಕಂಟಿನ್ಯೂಸ್ ಆಗಿ ಹೋದರೆ ಕಂಟ್ರೋಲ್ ಕೀ ಹಿಡಿದ್ಬಿಟ್ಟು ಆಲ್ಟ್ ಕೀ ಹಿಡಿದ್ಬಿಟ್ಟು ಡಿಲೀಟನ್ನು ಪ್ರೆಸ್